ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ಇನ್ಶೂರ್ ಅಂತ ಹೇಳೋದ್ರಷ್ಟು ದೊಡ್ಡ ಒಂದು ಮೋಸ ಇಲ್ಲ. ಮೆಡಿಕಲ್ ಇನ್ಶೂರೆನ್ಸ್ ದೊಡ್ಡ ಮೋಸ ಇಲ್ಲ. ಈ ಇನ್ಶೂರ್ ಮಾಡಿದ ಕೂಡ ನೀವು ಆಸ್ಪತ್ರೆಗೆ ಹೋದ್ರೆ ನಿಮ್ಮ ಹತ್ರ ಇನ್ಶೂರ್ ಉಂಟಲ್ವಾ, ಎಲ್ಲ ಟೆಸ್ಟ್ ಮಾಡಿಬಿಡ್ತಾರೆ. ಇದ್ರಲ್ಲಿ ನೋಡಿ ಒಂದಕ್ಕೊಂದು ಕನೆಕ್ಷನ್. ಈಗ ಅಮೆರಿಕದಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ಒಂದೊಂದೇ ಸಾಯ್ತಾ ಇವೆ. ಯಾಕಂದ್ರೆ ನಿಜವಾಗಿ ನೀವು ಇನ್ಶೂರೆನ್ಸ್ ಕಂಪನಿ ಮಾಡಿ ಜನರಿಗೆ ಒಳ್ಳೇದು ಮಾಡಿದ್ರೆ ಇನ್ಶೂರೆನ್ಸ್ ಕಂಪನಿ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಾಭ ಮಾಡದಿದ್ರೆ ನಿಮ್ಮ ಕಂಪನಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಸ್ಪತ್ರೆ ಅಂತ ಹೇಳುವ ಒಂದು ಜಾಗ ಉಂಟಲ್ವಾ, ಅಲ್ಲಿ ಹಣ ಮಾಡುವಂಥದ್ದು ಇರಬಾರ್ದು. ಹಿಪೋಕ್ರಟಿಸ್ ಬರ್ತಾರೆ, ಡೂ ನಾಟ್ ಮೇಕ್ ಮನಿ ಇನ್ ದ ಸಿಕ್ ರೂಮ್. ನಾವೀಗ ಏನು ಮಾಡ್ತಾ ಇದ್ದೇವೆ, ಆಸ್ಪತ್ರೆ ಕಟ್ತೆ ಯಾರು ಕಾರ್ಪೊರೇಟ್ಸ್ ಎಲ್ಲ ಆಸ್ಪತ್ರೆ ಬಂದಿದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯವರು ಆಸ್ಪತ್ರೆ ಬಂದಿದ್ದಾರೆ. ಯಾಕೆ? ಆಸ್ಪತ್ರೆಯಲ್ಲಿ ಲಾಭ ಉಂಟು ಅಂತ ಗೊತ್ತಾಗಿದೆ ಅವರಿಗೆ. ಆಸ್ಪತ್ರೆಯಲ್ಲಿ ಲಾಭ ಮಾಡಬೇಕಾದ್ರೆ ಅನ್ಯಾಯ ಮಾಡಲೇಬೇಕು, ಅನ್ಯಾಯ ಮಾಡಿದ್ರೆ ಲಾಭ ಆಗೋದಿಲ್ಲ. ನೀವು ಯಾರಿಗೆ ಬೇಕು ಅವರಿಗೆ ಮಾತ್ರ ನಾವು ಬಹಳ ಎಥಿಕಲಿ ಪ್ರಾಕ್ಟೀಸ್ ಮಾಡಿದರೆ ದೊಡ್ಡ ಲಾಭ ಮಾಡಲಿಕ್ಕೆ ಆಗೋದಿಲ್ಲ. ದೊಡ್ಡ ಲಾಭ ಮಾಡ್ತಿದ್ರೆ ಈ ದೊಡ್ಡ ಆಸ್ಪತ್ರೆ ನಡೆಸಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ನೋಡಿ ನಾವೇ ಮಾಡ್ಕೊಂಡು ಬಂದದ್ದು. ಹಾಗಾಗಿ ಈಗ ಜನರು ಈಗ ಕಷ್ಟಪಡ್ತಾ ಇರುವವರು ವೈದ್ಯರು ಹಾಳು ಅಂತ ಹೇಳ್ತಾರೆ. ಆದರೆ ಈಗಲೂ ಲೋಕದಲ್ಲಿ ಒಳ್ಳೆ ವೈದ್ಯರಿದ್ದಾರೆ, ತುಂಬ ಒಳ್ಳೆ ವೈದ್ಯರಿದ್ದಾರೆ. ಹಾಳು ವೈದ್ಯರಿಗಿಂತ ಹೆಚ್ಚು ಒಳ್ಳೆ ವೈದ್ಯರಿದ್ದಾರೆ. ಆದರೆ ಅವರು ತೋರಿ ಬರೋದಿಲ್ಲ. ಆದ್ದರಿಂದ ಜನ ಹೇಳುದ್ರೆ ತಪ್ಪಿಲ್ಲ. ಇವತ್ತೇನಾಗ್ತದೆ ಅಂದರೆ ಆಸ್ಪತ್ರೆಗೆ ಹೋದ ಕೂಡಲೊಂದು ಇಂಟೆನ್ಸಿವ್ ಕೇರ್ ಅಂತ ಉಂಟಲ್ಲಿ. ಯಾಕೆಂದರೆ ಇಂಟೆನ್ಸಿವ್ ಕೇರ್ನಲ್ಲಿ ಬಿಲ್ ಹೆಚ್ಚಿಗೆ. ಈ ಇಂಟೆನ್ಸಿವ್ ಕೇರ್ ಅಂತ ಮುಂಚೆ ಎಲ್ಲ ಇರಲಿಲ್ಲ, ಇದು ಅಗತ್ಯ ಇರಲಿಲ್ಲ. ಇಂಟೆನ್ಸಿವ್ ಕೇರ್ ನಮ್ಗೆ ಏನು ಬೇಕು ಪೇಷಂಟಿಗೆ ಆಸ್ಪತ್ರೆಯಲ್ಲಿ? TLC, ಟೆಂಡರ್ ಲವಿಂಗ್ ಕೇರ್. ಮುಂಚೆ ಎಲ್ಲೂ ಇನ್ಫ್ಯಾಕ್ಟ್ ಕಾಯಿಲೆಗಳೇ ಬರ್ತಾ ಇರಲಿಲ್ಲ. ಅದು ಬೇರೆ, ಅದಕ್ಕೆ ನಾವು ಬರ್ತೇವೆ. ನಾವು ಕಾಯಿಲೆ ಈಗಲೂ ಬರ್ತಾ ಇಲ್ಲ ಜನಕ್ಕೆ, ನಾವು ಕಾಯಿಲೆ ಬರೆಸುವುದು. ಅದಕ್ಕೆ ಹೇಳೋದು ಡಿಸೀಸ್ ಮಾಂಗರಿಂಗ್ ಅಂತ. ನೋಡಿ, ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ. ನೀವು ಅದಕ್ಕೆ ಹೇಳಿದ್ದಕ್ಕೆ, ಮುಂಚಿನ ಕಾಲದಲ್ಲಿ ಒಬ್ಬರಿಗೆ ಎದೆನೋವಾಗಿ ಹೃದಯಾಘಾತ ಆಗಿ ಅವರ ಆಸ್ಪತ್ರೆಗೆ ಬಂದರೆ ಅವ್ರ ಹೃದಯ ಸಿಕ್ಕುತ್ತ. ಇವತ್ತು ಹಾಗಲ್ಲ. ಚೆಕಪ್ ಅಂತ ಹೇಳಿ ಶಾಲೆ ಹೋಗೋ ಮಕ್ಕಳಿಗೆ ಆಂಜಿಯೋಗ್ರಾಮ್ ಮಾಡಿದ್ರು ಕೂಡ ಆಂಜಿಯೋಗ್ರಾಮಿನಲ್ಲಿ ಬ್ಲಾಕ್ ಇರ್ತದೆ. ಅದನ್ನು ನಾವು ಇವತ್ತು ಏನು ಮಾಡಿದ್ದೇವೆ, ಆಂಜಿಯೋಗ್ರಾಮಿನ ಬ್ಲಾಕನ್ನು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಒಂದೇ ಶಬ್ದದಲ್ಲಿ ಮಾಡ್ತೇವೆ. ಇದು ಶಾಲೆಗೆ ಹೋಗುವ ಮಕ್ಕಳಿಗುಂಟು. ಅಮೆರಿಕದ ಸೋಲ್ಜರ್ಸ್, 20 ವರ್ಷದ ಸೋಲ್ಜರ್ಸ್ ವಿಯೆಟ್ನಾಂ ವಾರ್ನಲ್ಲಿ 100 ಜನರು ಬೆಡಿಯಲ್ಲಿ ಸತ್ತವರನ್ನು ಪೋಸ್ಟ್ ಮಾರ್ಟಮ್ ಆಂಜಿಯೋಗ್ರಾಮ್ ಮಾಡಿದರೆ 76% ಜನರಿಗೆ 3 ವೆಸಲ್ ಬ್ಲಾಕ್ ಆಗಿದೆ. ಬಟ್ ಅವರು ಎಷ್ಟು ಆರೋಗ್ಯವಂತರಾಗಿದ್ದಾರೆ ಅಂದರೆ ದೇವರವರಿಗೆ ಬೇಕಾದಷ್ಟು ಕೊಲೆಟ್ರಲ್ಸ್ ಬೈಪಾಸ್ ಮಾಡಿದ್ದಾರೆ. ಇದರಿಂದ ಹಾರ್ಟ್ ಗಟ್ಟಿ ಆಗುದು. ಇದಕ್ಕೆ ಹೇಳೋದು ಪ್ರೀ ಕಂಡೀಷನಿಂಗ್ ಅಂತ. ಇದು ಎಲ್ರಿಗೂ ಇರಬೇಕು. ಇಲ್ಲದಿದ್ದರೆ ಒಂದು 5% ಜನರಿಗೆ ಇಲ್ಲ. ಅಂಥವ್ರಿಗೀಗ ಈ ಬ್ಲಾಕ್ ಭರಿಸುವಂಥ ನಮ್ಮ ಹತ್ರ ಯೋಗ ಚಿಕಿತ್ಸೆ ಉಂಟು. ಬ್ಲಾಕ್ ಬೇಕು. ಬ್ಲಾಕ್ ಇದ್ದರೆ ಏನಾಗ್ತದೆ, ನಿಮಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಸಾಯುವುದಿಲ್ಲ. ಬ್ಲಾಕ್ ಇಲ್ಲದವರು ಹಾರ್ಟ್ ಅಟ್ಯಾಕ್ ಆದರೆ ಸತ್ತೇ ಹೋಗ್ತಾರೆ ಆ ಮಿನಿಟ್ನಲ್ಲಿ. ಆದ್ದರಿಂದ ಈ ಬ್ಲಾಕನ್ನು ನಾವು ಇವತ್ತು ಕಾಯಿಲೆ ಅಂತ ಹೇಳಿ 76% ಜನಸಂಖ್ಯೆ ಎಲ್ಲ ಕಾಯಿಲೆ ಅಲ್ವಾ. ಸೊ ಕಾಯಿಲೆಯನ್ನು ಭರಿಸುವುದು ಇದು ಯಾಕೆ? ಇದು ಒಂದು ವ್ಯಾಪಾರ. ಈಗ ನಾನು ಇಡ್ಲಿದೊಂದು ಅಂಗಡಿ ಮಾಡಿದೆ ಅಂತ ಹೇಳೋದು. ನಾನೇನು ಹೇಳ್ತೇನೆ, ಇಡ್ಲಿ ತಿಂದರೆ ಬಹಳ ಒಳ್ಳೇದು ಆರೋಗ್ಯಕ್ಕೆ ಅಂತಲ್ವಾ. ಇಡ್ಲಿ ತಿನ್ನಬೇಕು, ಇಡ್ಲಿಯೇ ಬೇಕು, ತಿನ್ನಬಾರ್ದು ಅಂತ. ಅದೇನು ಯಾಕೆ? ನನ್ನ ಇಡ್ಲಿ ಮಾರಿ ಹೋಗಬೇಕು ಅಂತ. ಹಾಗಾಗಿ ನಾನು ಇಡ್ಲಿ ಮಾರುವುದು ಯಾಕೆ? ನನ್ನ ಲಾಭಕ್ಕೆ. ಹಾಗೆ ನಾನು ಕಾಯಿಲೆ ಮಾರುವುದು ಯಾಕೆ? ನಮ್ಮ ಲಾಭಕ್ಕೆ. ನಾವು ಏನು ಮಾಡ್ತೇವೆ ಈಗ, ಸ್ವಲ್ಪ ಸೊಫಿಸ್ಟಿಕೇಟೆಡ್, ಮೋಸದಲ್ಲಿ ಒಂದು ಸೊಫಿಸ್ಟಿಕೇಶನ್ ಉಂಟು. ಏನು ಅಂದರೆ ಹಾರ್ಟ್ ಡೇ ಅಂತ ಹೇಳ್ತೇವೆ ವರ್ಷಕ್ಕೊಂದು. ಇವನ್ನೆಲ್ಲ ಓಡಿಸ್ತೇವೆ ಇವತ್ತು ಅಂತ. ಜನರು ಬರ್ತಾರೆ. ಎಲ್ಲದಕ್ಕೂ ಡೇ ಉಂಟು. ಈಗ ತಂದೆಗೊಂದು ಡೇ, ಎಲ್ಲ ವ್ಯಾಪಾರ. ತಂದೆ ಡೇ ಅಂದರೆ ಅದು ಎಲ್ಲರನ್ನು ತಂದೆಗಳನ್ನು ಎಲ್ಲರನ್ನು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾರೆ. ಆ ದಿವಸ ರೆಸ್ಟೋರೆಂಟ್ನಲ್ಲಿ ಬಿಲಿಯಾಂತರ ಲಾಭ. ಕಾರ್ಡ್ ಕಳಿಸ್ತಾರೆ, ಕಾರ್ಡ್ನವರಿಗೆ ಬಿಲಿಯಾಂತರ ಲಾಭ. ಇದೆಲ್ಲ ಇಂಡಸ್ಟ್ರಿ. ಅವರಿಗೆ ತಂದೆ ತಾಯಿದು ಗುರ್ತಾಗೋದು ವರ್ಷಕ್ಕೊಮ್ಮೆ. ನಮ್ಮ ಹಾಗೆ ತಂದೆ ತಾಯಿಗಳನ್ನು ಮಾತ್ರ ದೇವೋಭವ ಪಿತೃದೇವೋಭವ ಅಂತವ್ರು ಅಷ್ಟಲ್ಲಿ ಹೇಳೋದಿಲ್ಲ. ಆದರೆ ಇವತ್ತೇನು ಮಾಡಿದ್ದೇವೆ, ನಾವು ವೆಸ್ಟನ್ನೇ ನಾವು ತೆಕ್ಕೊಳ್ತೇವೆ. ಅವ್ರು ಹೇಳಿದ್ದೆ ಸತ್ಯ ಅಂತ ಹೇಳ್ತೇವೆ. ಹಾಗಾಗಿ ಇವತ್ತು ಈಗ ವ್ಯಾಪಾರ ಆಗಿದೆ ಎಲ್ಲಿವರೆಗೆ ಅಂದರೆ, ನಾವು ಕಾಯಿಲೆಯನ್ನು ಭರಿಸಿ, ಕಾಯಿಲೆಯನ್ನು ಹೆಚ್ಚು ಅಂತ ತೋರಿಸಿ, ಜನರನ್ನು ಹೆದರಿಸಿ, ನೀವೆಲ್ಲ ಸತ್ತು ಹೋಗ್ತೀರಾ ನಮ್ದು ಮದ್ದಿಲ್ಲದಿದ್ರೆ ಅಂತ ನಾವೊಂದು ಸಣ್ಣ ಆಲೋಚನೆ ಮಾಡಬೇಕು. ಈ ಲೋಕದಲ್ಲಿ ಮನುಷ್ಯ 9 ಲಕ್ಷ ವರ್ಷದ 50,000 ಜನರೇಷನಲ್ಲಿ ಇದ್ದ. ಈ ನಾವು ಹೇಳುವ ಔಷಧಿ ಮದ್ದು ಈ ಆಂಜಿಯೋಗ್ರಾಮ್ ಎಲ್ಲ ಎಷ್ಟು ವರ್ಷದ್ದು? ಒಂದು 25 ವರ್ಷ, ಹೆಚ್ಚಂದ್ರೆ 50 ವರ್ಷ. ನಾನು ವಿದ್ಯಾರ್ಥಿ ಆಗಿರುವಾಗಲೂ ಇದೆಲ್ಲ ಇರಲಿಲ್ಲ. ಆಂಜಿಯೋಗ್ರಾಮ್ ಶುರುವಾದವಾಗ ನಾನು ಲಂಡನ್ನಲ್ಲಿ ಕಲಿತಾ ಇದ್ದೆ. ನಾವು ಶುರುವಿಗೆ ಆಂಜಿಯೋಗ್ರಾಮ್ ಮಾಡಲಿಕ್ಕೆಲ್ಲ ಶುರು ಮಾಡಿದ್ದು. ಆವಾಗ ಈ ನಮ್ಮಲ್ಲಿ ಕೆತ್ತಿಟ್ಟಿರಲಿಲ್ಲ. ಒಂದು ಆಂಜಿಯೋಗ್ರಾಮ್ ಮಾಡಬೇಕಾದ್ರೆ 3-4 ಗಂಟೆ ಕೆಲಸ ಉಂಟು. ಹಾಗಾಗಿ ಈಗಿನ ಹಾಗೆ ಸುಮ್ಮನೆ ಎಲ್ಲರೂ ಬಂದವರಿಗೆಲ್ಲ ಆಂಜಿಯೋಗ್ರಾಮ್ ಮಾಡುವಂಥ ಪ್ರಶ್ನೆ ಇಲ್ಲ. ಆದರೆ ಇದೆಲ್ಲ ಬೆಳೀತಾ ಒಂದು ವ್ಯಾಪಾರ ಬೆಳೆದ ಹಾಗೆ ಇದು ಹೆಚ್ಚಾಗ್ತದೆ. ಟೆಕ್ನಾಲಜಿ ಹೆಚ್ಚಾದಾಗ ಹೆಚ್ಚಾಗ್ತದೆ. ಇದು ವಿಜ್ಞಾನ ಅಲ್ಲ, ಟೆಕ್ನಾಲಜಿ. ವಿಜ್ಞಾನಕ್ಕೂ ಟೆಕ್ನಾಲಜಿಗೂ ತುಂಬ ವ್ಯತ್ಯಾಸ. ಟೆಕ್ನಾಲಜಿ ಅಂದರೆ ನಮ್ಮಲ್ಲಿ ಇರುವ ಇನ್ಸ್ಟ್ರೂಮೆಂಟ್ ಮಾಡಿ ನಮ್ಮ ಹಣ ಮಾಡುವಂಥ ಕೆಲಸಕ್ಕೆ ಟೆಕ್ನಾಲಜಿ ಅಂತ ಹೇಳೋದು. ವಿಜ್ಞಾನ ಅಂದರೆ ಈ ಲೋಕ ಹೇಗೆ ನಡೀತದೆ ಅಂತ ಕಂಡು ಹುಡುಕೋದಕ್ಕೆ ವಿಜ್ಞಾನ ಅಂತ ಹೇಳೋದು. ಈ ದಿಸೆಯಲ್ಲಿ ನಾವು ಈಗ ವೈದ್ಯಕೀಯ ಜಗತ್ತನ್ನೇ ವ್ಯಾಪಾರೀಕರಿಸಿ ವೈದ್ಯಕೀಯ ಜಗತ್ತನ್ನೊಂದು ಶಾಪ ಆಗುವಾಗ ಮಾಡಿದ್ದೇವೆ. ಇತ್ಲಾಗ ಒಬ್ಬರು ಡಾಕ್ಟರ್ ಹತ್ರ ಹೇಳಿದ್ರು, ಇಲ್ಲ ನೀವು ಹೇಳೋದೆಲ್ಲ ತಪ್ಪು, ನಾನು ನಿಮ್ಮನ್ನು ಡಿಬೇಟ್ ಮಾಡ್ತೇನೆ ಅಂತ. ಅವರಿಗೆ ಅಂದಾಜಾಗಲಿಲ್ಲ ಪಾಪ.
ಅವ್ರಿಗೆ ಇನ್ನೂ ಅನುಭವ ಇಲ್ಲ. ಅವ್ರು ಕಲ್ತಿದ್ದಾರೆ, ಒಳ್ಳೆ ಕಲ್ತಿದ್ದಾರೆ, ಅವ್ರು ಬಂದು ದೊಡ್ಡ ಡಾಕ್ಟರ್ ಆಗಿದ್ದಾರೆ, ಒಳ್ಳೆ ಆಸ್ಪತ್ರೆಗಳಿದ್ದಾರೆ, ಅವ್ರು ಎಥಿಕಲ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ನಾನು ಕೇಳಿದ್ದೇನೆ, ಒಳ್ಳೆಯವರು ಅವರು. ಆದರೆ ಅವರಿಗೆ ಈ ಲೋಕದ ಅನುಭವ ಇಲ್ಲ. ಅನುಭವದಲ್ಲಿ ಒಂದು ಅನುಭೂತಿ ಅಂತ ಉಂಟು. ಅನುಭೂತಿ ಅಂದ್ರೆ ಏನು ಸಂಸ್ಕೃತದಲ್ಲಿ? ನನ್ನ ಅನುಭವದಿಂದ ನಾವು ಕಲ್ತು ಬದಲಾಗೋದಕ್ಕೆ ಹೇಳೋದು ಅನುಭೂತಿ ಅಂತ. ಹೆಚ್ಚಿನವರಿಗೆ ನನ್ಗೆ ಇಷ್ಟು ವರ್ಷ ಅನುಭವ ಉಂಟಂತ ಹೇಳ್ತಾರೆ, ಅದನ್ನೇ ಮಾಡ್ತಾ ಇದ್ದ, ತಪ್ಪು ಮಾಡ್ತಾ ಇದ್ದದ್ದು ಅಲ್ಲ. ಅನುಭೂತಿ ಅಂದ್ರೆ ತಪ್ಪು ಮಾಡಿ ತಿಳ್ಕೊಂಡು ಅದನ್ನು ತಿದ್ದುವುದಕ್ಕೆ ಅನುಭೂತಿ ಅಂತ ಹೇಳೋದು. ಹಾಗೆ ತಿದ್ದುವಾಗ ನೋಡುವಾಗ ನಮ್ಗೇನು ಗೊತ್ತಾಗ್ತದೆ ಅಂದ್ರೆ ಈ ಲೋಕ ಹಾಳಾಗಿದೆ, ಈ ಲೋಕದಲ್ಲಿ ಏನೋ ತಪ್ಪುಂಟು. ಆದ್ರಿಂದ ಜನ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ವೈದ್ಯರು ಅಂದ್ರೆ ಭಯ ಪಡ್ತಾರೆ ಅಂತ ನೀವು ಹೇಳಿದ್ರಿ, ಅದು ಸತ್ಯ. ಯಾಕಂದ್ರೆ ವೈದ್ಯರ ಹತ್ರ ಹೋದ್ಕೊಂಡು ನೀವು ಪೇಷಂಟ್ ಆಗ್ತೀರಾ. ಅಮೆರಿಕದಲ್ಲಿ ಒಬ್ಬರು ಪ್ರೊಫೆಸರ್ ಇದ್ರು, ಅವಳು ಕಲಿಸ್ತಾ ಇದ್ರು, ಒಳ್ಳೆಯವಳು ಅವಳು ಒಂದು ದಿವಸ ಸ್ಟೂಡೆಂಟಿಗೆ ಕೇಳಿದ್ರು, ಹೂ ಇಸ್ ಎ ಪೇಷಂಟ್ ಅಂತ. ಅವನೇನು ಹೇಳಿದ, ಮ್ಯಾನ್ ಆರ್ ವುಮನ್ ಹೂ ಸೀಸ್ ಎ ಡಾಕ್ಟರ್ ಬಿಕಮ್ಸ್ ಎ ಪೇಷಂಟ್ ಅಂತ. ಇವಳಿಗೆ ಶಾಕ್ ಆಯ್ತು, ಅಯ್ಯೋ ಕಡವಳೆ, ಹಾಗಿದ್ರೆ ಡಾಕ್ಟರ್ ನೋಡಿದ ಕೂಡ ಪೇಷಂಟ್ ಆಗ್ತೀಯಾ? ಅವ್ನು ಹೇಳಿದ ಹೌದು. ಅವ್ನು ತೋರಿಸಿದ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ. ಯಾಕೆ ನಾವು ಏನು ಮಾಡಿದ್ದೇವೆ, ಆ್ಯಾವ್ರೇಜ್ ಅನ್ನು ನಾರ್ಮಲ್ ಅಂತ ಮಾಡಿ ಚೆಕಪ್ಪಿಗೆ ಬಂದವ್ರನ್ನೆಲ್ಲ ಪೇಷಂಟ್ ಅಂತ ಮಾಡ್ತೇವೆ. ನಮಗೆ ನಾನು ಹಾರ್ಟ್ ಡೇ ಹೇಳಿದೆ, ನಿಮ್ಮನ್ನೆಲ್ಲ ಓಡಿಸ್ತಾರೆ ಆ ದಿವಸ. ಅದರಲ್ಲಿ ಹೆಚ್ಚಿನವರು ಜೀವನದಲ್ಲಿ ಓಡಲೇ ಇಲ್ಲ. ಸೊ ಶುರುವಿಗೆ ಓಡುವಾಗ ಸ್ವಲ್ಪ ಓಡಿದರೆ ಸಾಕು, ಹೀಗಾಗ್ತದೆ. ಎದುರು ಬಂದ ಕೂಡ ಹೇಳ್ತಾರೆ, ನಿಮ್ಗೆ ಹಾರ್ಟ್ನಲ್ಲಿ ಮಿಸ್ಟೇಕ್ ಇರಬೇಕು, ಇವತ್ತು ಚೆಕಪ್ ಮಾಡುವ, ಇವತ್ತು ಸ್ವಲ್ಪ ಕನ್ಸೆಷನ್ನಲ್ಲಿ ಹಾರ್ಟ್ ಡೇಗೆ ಸ್ವಲ್ಪ ಕನ್ಸೆಷನ್, ಬಾಕಿ ದಿವಸ 3,000, ಇವತ್ತು 1,500 ಅಂತ. ನೋಡಿ, ಇದಕ್ಕೆ ಹೇಳೋದು ಡಿಸೀಸ್ ಮಾಂಗರಿಂಗ್ ಅಂತ. ಅಲ್ಲಿ ಒಬ್ಬ ಬಕ್ರ ಸಿಕ್ಕಿದ್ನ, ಅವನನ್ನು ಕೊಂಡೋಗಿ ಅಲ್ಲಿ ಪೇಷಂಟ್ ಮಾಡ್ತಾರೆ. ಇದನ್ನು ಪೇಷಂಟ್ ಮಾಡಲಿಕ್ಕಾಗಿಯೇ ಈ ಹಾರ್ಟ್ ಡೇ, ಡಯಾಬಿಟಿಸ್ ಡೇ, ಹೆಡ್ ಡೇ, ಲೆಗ್ ಡೇ ಅಂತ ಹೇಳೋದು, ನಮ್ಮ ಒಳಿತಿಗಲ್ಲ. ಮತ್ತೆ ನಿಮ್ಮನ್ನು ಕಾಯಿಲೆ ವಿಚಾರ ಹೆದರಿಸಬಾರ್ದು. ಈ ಕಾಯಿಲೆ ಕ್ಷೇತ್ರದಲ್ಲಿ ಹೆದರಿಕೆ ಶಾಪ, ಹೆದರಿಕೆ ಸಾವು. ನಮಗೆ ಇದಕ್ಕೆ ಮಾರ್ಕ್ ಟ್ವೇನ್ ಹೇಳ್ತಾನೆ. ಮಾರ್ಕ್ ಟ್ವೇನ್ ಏನು ಹೇಳಿದ, ಕಾಯಿಲೆಗೆ ಹೆದರಬೇಡ, ಕಾಯಿಲೆ ವಿಷಯ ಓದಬೇಡ. ಅವನು ಆಗ ಬರ್ತಿದ್ದಾನೆ, ಏನು, ಡೂ ನಾಟ್ ರೀಡ್ ಹೆಲ್ತ್ ಬುಕ್ಸ್, ಯು ಮೇ ಡೈ ಆಫ್ ಎ ಸ್ಪ್ರಿಂಟ್ ಅಂತ. ನೀನೆಲ್ಲದರ ಪುಸ್ತಕ ಓದಿ ಅದರಲ್ಲಿ ಹೆಚ್ಚು ಕಡೆ ಬಿದ್ದರೆ ಅದ್ರ ಹೆದರಿಯೇ ನೀನು ಸತ್ತು ಹೋಗ್ತೀಯ ಅಂತ. ಇವತ್ತು ನೀವು ಪುಸ್ತಕ ಓದಬೇಕು ಗೊತ್ತಿಲ್ಲ, ಪುಸ್ತಕ ನಿಮ್ಮ ಎದುರಿ ಬರ್ತದೆ. ಟೆಲಿವಿಷನ್ ಚಾನಲ್ ಓಪನ್ ಮಾಡಿದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾಯಿಲೆದ್ದೇ ಅವಸ್ಥೆ, ಎಲ್ರಿಗೆ ಕ್ಯಾನ್ಸರು, ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಅಂತ. ಇದನ್ನು ಕೇಳಿಯೇ ಜನ ಸತ್ತು ಹೋಗ್ತಾರೆ. ಹಾಗಾಗಿ ನಮ್ಮ ಈ ಒಂದು ವ್ಯಾಪಾರೀಕರಣ ಈ ಕ್ಷೇತ್ರವನ್ನು ಹಾಳು ಮಾಡಿದೆ ಅಂತ ಹೇಳೋದಕ್ಕೆ ತುಂಬ ಪುರಾವೆಗಳಿವೆ, ಬೇಕಾದಷ್ಟು ಪುಸ್ತಕಗಳಿವೆ. ಇತ್ತೀಚೆಗೆ ಒಬ್ಬರು ಬಹಳ ದೊಡ್ಡ ಹಿಸ್ಟ್ರಿ ಪ್ರೊಫೆಸರ್ ಲಂಡನ್ನಲ್ಲಿ ಒಂದು ಪುಸ್ತಕ ಬರೆದಾರೆ, ಬ್ಯಾಡ್ ಮೆಡಿಸಿನ್ ಅಂತ. ಪುಸ್ತಕದ ಹೆಸರು ಬ್ಯಾಡ್ ಮೆಡಿಸಿನ್. ಅದರ ಸೈಡ್ ಹೆಡ್ಡಿಂಗ್ ಏನು ಅಂದರೆ, ಡಾಕ್ಟರ್ಸ್ ಹಾರ್ಮಿಂಗ್ ಸೊಸೈಟಿ ಸಿನ್ಸ್ ಹಿಪೋಕ್ರಟಿಸ್ ಅಂತ. ಅವ್ರ ಹೆಸರು ಡೇವಿಡ್ ವೂಟನ್ ಅಂತ. ಈ ಪುಸ್ತಕ ಎಲ್ಲ ಡಾಕ್ಟ್ರುಗಳು ಓದಬೇಕು, ಸಮಾಜದವರು ಓದ್ತಾರಲ್ಲ ಅವ್ರು ಬೇಡ, ಡಾಕ್ಟ್ರು ಓದಬೇಕು. ಆವಾಗ ಅವ್ರಿಗೆ ಗೊತ್ತಾಗ್ತದೆ ನಾವು ಯಾವ ರೀತಿಯಲ್ಲಿ ಈ ಸಮಾಜವನ್ನು ಅನ್ಯಾಯ ಮಾಡ್ತಾ ಬಂದಿದ್ದೇವೆ ಅಂತ. ಹಾಗಾಗಿ ನಮಗೆ ಇದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇದು ಯಾರು ಹೊರಗಿನವರು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪೊಲೀಸ್ ಮಾಡಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾನೂನು ಮಾಡಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬ್ಯಾನ್ ಮಾಡಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ನಮ್ಮ ಹೃದಯ ಪರಿವರ್ತನೆ ಆಗಬೇಕು. ಪ್ರತಿಯೊಬ್ಬ ಡಾಕ್ಟ್ರು ಕೂಡ ಆಲೋಚನೆ ಮಾಡಬೇಕು. ನಾನು ಡಾಕ್ಟ್ರುಗಳಿಗೆ ಹೇಳೋದು ಒಂದೇ ಪ್ರಶ್ನೆ, ನನಗೆ ಕಾಯಿಲೆ ಬಂದರೆ ನಾನು ಎಂಥ ಡಾಕ್ಟ್ರು ಬೇಕು ಅಂತ ಎಣಿಸ್ತೇನೆ, ಅಂಥ ಡಾಕ್ಟ್ರು ಬೇಕು ನೀವು ಆಗಬೇಕು. ಇದಕ್ಕೆ ಹೇಳೋದು ನಿಮ್ಮ ಹೃದಯವನ್ನು ಪರಿವರ್ತಿಸುವುದು. ಈಗ ಎಲ್ಲಿವರೆಗೆ ಅಂದರೆ ಹೆಚ್ಚಿನ ಡಾಕ್ಟ್ರಿಗೆ ಆಸ್ಪತ್ರೆ ಹೋಗ್ಲಿಕ್ಕೆ ಹೆದರಿಕೆ. ಅವ್ರಿಗೆ ಗೊತ್ತುಂಟು ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ ಅಂತ. ಹಾಗಾಗಿ ಅವರಿಗೆ ಹೆದರಿಕೆ. ಮತ್ತು ಎಲ್ಲ ಸ್ವಲ್ಪ ವಯಸ್ಸಾದವ್ರಿಗೆ ಏನು ಹೆದರಿಕೆ ಅಂದರೆ, ಆ ಇಂಟೆನ್ಸಿವ್ ಕೇರ್ನಲ್ಲಿ ಹೋಗಿ ಸಾಯ್ಲಿಕ್ಕೂ ಬಿಡುವುದಿಲ್ಲ, ಇಲ್ಲ ಜೀವನವನ್ನು ಸುಮ್ಮನೆ ಅದು ಟ್ಯೂಬೆಲ್ಲ ಹಾಕಿ ಇದು ಮಾಡ್ತಾರೆ ಅಂತ ಹೆದರಿಕೆ ಎಷ್ಟೋ ಜನರಿಗೆ. ಆದ್ದರಿಂದ ನೀವು ಹೇಳಿದ ಪ್ರಶ್ನೆ ಭಾಳ ಸತ್ಯ.